ಮಗಳ ಸಾವಿಗೆ ನ್ಯಾಯ ಕೊಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ MP ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಬೀದರ್ ಜಿಲ್ಲೆಯ ಕಮಲ್ ನಗರ್ ತಾಲೂಕಿನಲ್ಲಿರ್ತಕ್ಕಂಥ ಒಂದು ಗ್ರಾಮದಲ್ಲಿ ಶೋಭಾ ಎನ್ನುವಂಥ ಕುಮಾರಿ ಬರ್ಬರವಾಗಿ ಹತ್ಯೆಯಾಗಿದ್ದಾಳೆ ಎನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಈ ಹತ್ಯೆ ಹಿಂದಿನ ಮಸಲತ್ ನಾವು ನೋಡಬೇಕಾದ್ರೆ ನಿಜಕ್ಕೂ ಆ ಸ್ಥಿತಿಗತಿಗಳು ನೋಡಿದ್ರೆ ಯಾವ ಬಡವರಿಗೂ ಕೂಡ ಈ ಕಷ್ಟ ಬರಬಾರದು ಅನ್ನುವಂಥ ಮಾತು ಕೂಡ ನಮ್ಮ ಕಣ್ಣಿಗೆ ಎದುರಾಗ್ತಾ ಇದೆ. ಅಲ್ಲಿ ಅಜ್ಜಿ ಗೋಳಾಡ್ತಿರುವಂಥ ನೋವು ನೋಡಿದ್ರೆ ನಮ್ಮ ಕಣ್ಣಲ್ಲಿ ಕೂಡ ನೀರು ತಾನಾಗೆ ಹರಿದೋಗುವಂಥ ಮಟ್ಟಕ್ಕೆ ಬಂದು ನಿಂತ್ಕೊಳ್ತಾ ಇದೆ. ಅಲ್ಲಿನ ನೋವು, ಅವರ ಯಾತನೆ, ಅವರ ಬದುಕು, ಅವರ ಬವಣೆಗಳ ವಿಚಾರಕ್ಕೆ ನೋಡಿದ್ರೆ ನಿಮಗೆ ಇಲ್ಲಿ ತೋರಿಸ್ತಾ ಇದೆಯಲ್ಲ, ಇದೇ ಆ ಮಗಳು ಹುಟ್ಟು ಬೆಳೆದು ಅದೇ ಒಂದು ಪುಟ್ಟ ಮನೆಯಲ್ಲಿ ಗೆದ್ದು ತನ್ನದೇ ಅಂತ ಹೆಸರುವಾಸಿ ಮಾಡಬೇಕೆಂಬ ಕನಸುಗಳನ್ನು ಹೊತ್ತುಕೊಂಡು ಹೋಗಿರ್ತಕ್ಕಂಥ ಶೋಭಾ ಎನ್ನುವ ಮಗಳನ್ನ ಚಿವುಟಿ ಹಿಂಡಿ ಹಾಕಿದ್ದಾನೆ ಪಾಪಿ ಲಖನ್ ಎನ್ನುವಂಥ ಮಾತು ನಾವು ಯಾರು ಹೇಳ್ತಾ ಇಲ್ಲ. ಆದರೂ ಸಹ ಇವತ್ತು ಖುದ್ದಾಗಿ ಮನನೊಂದು ಆ ತಾಯಿ ಮತ್ತು ಆ ಅಜ್ಜಿಯ ನೋವು ತಾಳಲಿಕ್ಕೆ ಆಗ್ತಾ ಇಲ್ಲ. ನನ್ನ ಮಗಳನ್ನ ಚಿವುಟಿ ಹಾಕಿದ್ದಾನೆ, ನನ್ನ ಮಗಳನ್ನ ತಿಂದು ಹಾಕಿದ್ದಾನೆ, ನನ್ನ ಮಗಳನ್ನ ಕೊಂದು ಹಾಕಿದ್ದಾನೆ, ನನ್ನ ಮಗಳ ಸಾವಿಗೆ ನ್ಯಾಯ ಕೊಡಿ ಎಂದು ಇವತ್ತು ಗೋಳಾಡ್ತಾ ಇರೋದು ನೋಡಿದ್ರೆ ನಿಜಕ್ಕೂ ಎಲ್ಲರ ಕಣ್ಣಲ್ಲಿ ಒಂದಿಷ್ಟು ನೀರು ಬರೋ ಮಟ್ಟಕ್ಕೆ ಆ ನೋವು, ಆ ಯಾತನೆ, ಆ ಒಂದು ಕೊರಗನ್ನ ನಮ್ಮ ಕಣ್ಣೆದುರಿಗೆ ಕಾಣಿಸ್ತಾ ಇತ್ತು. ಇವತ್ತು ಬೀದರ್ ಜಿಲ್ಲೆಯ ದಲಿತ ಮುಖಂಡರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಬೆಲ್ದಾರ್, ಬಾಬುರಾವ್ ಪಾಸ್ವಾನ್, ರಮೇಶ್ ಡಾಕುಳ್ಗಿ, ಶಿವಕುಮಾರ್ ನೀಲಿಕಟ್ಟಿ, ಸುನೀಲ್ ಸಂಗಮ್, ರಘುನಾಥ್ ಗಾಯಕ್ವಾಡ್, ಪ್ರದೀಪ್ ನಾಟೇಕರ್, ಸಂದೀಪ್ ಕಾಟೆ, ಸಾಯಿ ಸಿಂಧೆ, ಅವಿನಾಶ್ ದೀನೆ, ಪುಟ್ರಾಜ್ ದೀನೆ, ರಮೇಶ್ ಪಾಸ್ವಾನ್, ಮಾರುತಿ ಕಂಟೆ, ಮೊಗಲಪ್ಪ ಮಾಳ್ಗೆ, ರಾಜ್ಕುಮಾರ್ ಗಾದ್ಗಿ ಮತ್ತು ವಿನೋದ್ ಸಿಂಧೆ ಸೇರಿದಂತೆ ಔರಾದ್ ತಾಲೂಕಿನ ಸಂಚಾಲಕರಾದ ಸುಭಾಷ್ ಲಾದ್ ಅವರು ಭಾಗವಹಿಸಿದರು. ಒಂದಿಷ್ಟು ಧೈರ್ಯ ಕೊಡಬೇಕೆನ್ನುವ ನಿಟ್ಟಿನಲ್ಲಿ ಇವತ್ತು ಆ ಊರಿಗೆ ಅಲ್ಲಿ ಹೋಗಿದ್ರು. ನಮ್ಮ ತಂಡ ಕೂಡ ಅಲ್ಲಿ ಹಾಜರಾಗಿತ್ತು. ಆದರೆ ಅಲ್ಲಿರ್ತಕ್ಕಂಥ ನೋವು, ನಲಿವು, ಅವರಲ್ಲಿರ್ತಕ್ಕಂಥ ಒಂದು ಬಡತನ ನೋಡಿದ್ರೆ ನಿಜಕ್ಕೂ ಕಳ್ಳು ಚುರ್ರು ಅಂತ ಇತ್ತು. ನಿಜವಾಗ್ಲೂ ಒಂದು ಮನೆಯಲ್ಲಿ ಒಬ್ಬ ಕನಿಷ್ಠ ಪಕ್ಷ ಒಬ್ಬ ಕೂಡ ಒಂದಿಷ್ಟು ವಿದ್ಯಾಭ್ಯಾಸ ಮಾಡಿಕೊಂಡು ಕಾನೂನುಗಳನ್ನು, ಸೇವೆಗಳನ್ನು ಅಥವಾ ಕಾನೂನನ್ನು ಯಾವ ರೀತಿಯಾಗಿ ನಾವು ಪಡೆದುಕೊಳ್ಬೇಕು, ಕಾನೂನಿಂದ ಏನೇನಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಕನಿಷ್ಠ ಸೌಜನ್ಯಕ್ಕಾದರೂ ಕೂಡ ಒಬ್ಬರಾದರೂ ಓದಲೇಬೇಕು ಅನ್ನೋಂಥ ಮಾತು ಒಂದು ಕಡೆ ಕೇಳಿ ಬರ್ತಾ ಇದೆ. ಆ ಮನೆಯಲ್ಲಿ ಯಾರು ಓದೋರು ಇಲ್ಲ. ತಂದೆ 3 ತಿಂಗಳಿಂದ ಮನೆಗೆ ಹತ್ತೋದಿಲ್ಲ. ತಾಯಿ ಒಂದು ಕೆಲಸ ಮಾಡಿಕೊಂಡು ಮಗಳನ್ನು ಹೇಗಾದರೂ ಮಾಡಿ ಜೋಪಾನವಾಗಿ ಬೆಳೆಸಿ ಇಡೀ ನಾಡಿಗೆ ಕೀರ್ತಿ ತರಬೇಕೆಂಬಂಥ ಕಟ್ಟ ಕನಸನ್ನು ಕಟ್ಟಿಕೊಂಡಂಥ ಕನಸನ್ನ ಛಿದ್ರ ಆಗೋಯಿತು ಆ ಲಖನ್ ಎಂಬವನ ಹೆಸರಿನಲ್ಲಿ ಅಂತಕ್ಕಂಥ ಮಾತು ಅಲ್ಲಿನ ಅನೇಕ ಜನ ಮುಖಂಡರು, ಮಹಿಳೆಯರು ಕೂಡ ಗೋಳಾಡ್ತಾ ಇದ್ದಾರೆ. ಆ ಹುಡುಗಿಯಲ್ಲಿ, ಆ ಮಗಳಿನಲ್ಲಿ ಬಹಳಷ್ಟು ಧೈರ್ಯವಿತ್ತು. ಓದಿದ್ದು ಕೇವಲ 7 ತರಗತಿವರೆಗೆ ಆದರೂ ಕೂಡ 10 ಜನರಿಗೆ ನಿಂತು ಹೇಳುವಂಥ ಧೈರ್ಯ ಆ ಹುಡುಗಿಯಲ್ಲಿತ್ತು. ಆದರೆ ತಾಯಿ ತಂದೆ ಮೂಕರಾಗಿ ಪ್ರೇಕ್ಷಕರಾಗಿ ಕುಳಿತುಕೊಂಡಿದ್ದಾರೆ. ಇವತ್ತು ನಮ್ಮ ಬೀದರ್ ಜಿಲ್ಲೆಯ ದಲಿತ ಮುಖಂಡರು ಆ ಒಂದು ಗ್ರಾಮಕ್ಕೆ ಹೋಗಿ ಅವರಿಗೆ ಸಾಂತ್ವನ ಹೇಳಿ, ನಿಮ್ಮ ಮಗಳಿಗೆ ಆಗಿರುವಂತಹ ನ್ಯಾಯವನ್ನು ನಾವು ದೊರಕಿಸಿಕೊಡ್ತೇವೆ, ನಿಮ್ಮ ಮಗಳಿಗೆ ಆಗಿರ್ತಕ್ಕಂಥ ತೊಂದರೆಯನ್ನು ನಾವು ಅದು ಯಾರೇ ಆಗಿರಲಿ ಕಾನೂನಿನ ಚೌಕಟ್ಟಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂತ ಈ ಸಂವಿಧಾನ ಅಡಿಯಲ್ಲಿ ನ್ಯಾಯ ಆಗಲೇಬೇಕು ಎನ್ನುವಂಥ ಮಟ್ಟಕ್ಕೆ ನಾವು ಕೂಡ ನಿಂತಿರ್ತೀವಿ. ಆದರೆ ನೀವು ಕೂಡ ಒಂದಿಷ್ಟು ಆಲೋಚನೆ ಮಾಡಿ, ವಿಚಾರಗಳನ್ನು ಮಾಡಿ, ದ್ವಂದ್ವ ಹೇಳಿಕೆಗಳನ್ನ ನೀಡಬೇಡಿ ಎನ್ನುವಂಥ ಮಾತುಗಳನ್ನ ದಲಿತ ಮುಖಂಡರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಬೆಲ್ದಾರ್, ಅದಲ್ಲದೆ ಸಾಯಿ ಸಿಂಧೆ ಆಗಿರ್ಬೋದು ಮತ್ತು ಪ್ರದೀಪ್ ನಾಟೇಕರ್ ಆಗಿರ್ಬೋದು, ಸುಭಾಷ್ ಲಾದ್ಕರ್ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಅನೇಕ ಜನರು ಒಂದೇ ಒಂದು ನೋವು, ಆ ಮಗುವಿಗೆ ನ್ಯಾಯ ಕೊಡಿಸಿ, ಆ ಮಗುಗೆ ನ್ಯಾಯ ಕೊಡಿಸಿ ಅನ್ನುವಂಥ ಮಾತು ಬಿಟ್ಟರೆ ಬೇರೇನೂ ಬರಲಿಲ್ಲ. ಅವರ ಮನೆ ಸ್ಥಿತಿಗಳು ನೋಡಿದ್ರೆ ನಿಜಕ್ಕೂ ಅಕ್ಷರಶಃ ಕಣ್ಣಲ್ಲಿ ನೀರು ಬರ್ತಾ ಇತ್ತು.
1 ವಾರಗಳ ಹಿಂದೆ ಮಾಡಿರ್ತಕ್ಕಂಥ ರೊಟ್ಟಿ ಆ ಬುಟ್ಟೆಯಲ್ಲೇ ಬಿದ್ದುದೆ, ಒಣಗಿ ಹೋಗಿದೆ. ಅವ್ರು ಇನ್ನೂ ಕೂಡ ಒಲೆನೇ ಹಚ್ಚಿಲ್ಲ. ಮಗಳೇ ಕಳ್ಕೊಂಡು ಹೋಗಿದ್ದಾಳೆ, ಮಗಳೇ ನಮ್ಮಲ್ಲಿಲ್ಲ. ನಾವೇನು ತಿನ್ನಬೇಕು, ಏನು ತಿನ್ನಬಾರ್ದು ಅಂತಕ್ಕಂಥ ವಿಚಾರ ಕೂಡ ಆ ತಂದೆ ತಾಯಿ ಆ ಅಜ್ಜಿ ಮಾಡ್ತಾ ಇಲ್ಲ. ಹೇಗೋ ಮಾಡಿಕೊಂಡು ಒಬ್ಬ ಮಗ ಇದ್ದಾನೆ ಮಹೇಶ್ ಅಂತ, ಅವನನ್ನು ನೋಡಿ ನ್ಯಾಯ ಕೊಡಿಸಿ ಅಂತ ನಾಯಕರುಗಳಿಗೆ ದುಬ್ಬುಗಾಲು ಬಿದ್ದಿರತಕ್ಕಂಥ ಆ ಅಜ್ಜಿ, ಆ ತಾಯಿ, ಆ ಮನೆ ಕುಟುಂಬಸ್ಥರು ಇವತ್ತು ಮನವಿ ಮಾಡಿಕೊಂಡಿದ್ದಾರೆ. ಆ ವಿಚಾರದಲ್ಲಿ ಇವತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಫೋನ್ ಮೂಲಕ ಆ ಒಂದು ಕುಟುಂಬಕ್ಕೆ ಸಾಂತ್ವನ ಹೇಳೋದಲ್ಲೇ ತನ್ನದೇ ಆದಂತಹ ರೀತಿಯಲ್ಲಿ ವೈಯಕ್ತಿಕವಾಗಿ 2 ಲಕ್ಷ ರೂಪಾಯಿಗಳನ್ನ ಸಹಾಯ ಮಾಡುತ್ತೇನೆ ಎನ್ನುವಂತ ಮಾತನ್ನ ಅವರು ಹೇಳಿದ್ದಾರೆ, ಭರವಸೆಗಳನ್ನು ನೀಡಿದ್ದಾರೆ. नमस्ते नमस्ते सर। बहुत बहुत दुख हुआ। दुख सर हमारा, हम तुम्हारे दुख में हम सब शामिल हैं और डीसीएसपी को सबको मैं बात किया हूँ, जो भी गलत किया है उसको बराबर शिक्षा देंगे। तहकीकात हो रहा है, इंक्वायरी कर रहे हैं और बराबर न्याय दिलाने का काम हम करेंगे, हमारी सरकार करेगी। जो भी परिहार देने का है सरकार के तरफ से, मैं जा रहा हूँ बेंगलुरु। मुख्यमंत्री जी को मैं मिलूंगा, मिल के तुमको जो परिहार दिलाने का है परिहार भी दिलाते। परिहार देने से जान तो ऑफिस गया था, बहुत अफसोस की बात है, लेकिन आपको सांत्वना देने का जो काम करना है सरकार और हम सब लोग तुम्हारे साथ है, तुम्हारे परिवार के साथ है। दुख को आए हमको, आपके दुख में हम सब लोग शामिल हैं। बेंगलुरु से आने के बाद फिर यहाँ पर आपको आके मिलूंगा। ಸರ್, ಇಲ್ಲಿ ತಾಲೂಕಾ ಸಮಾಜ ಕಲ್ಯಾಣ ಅಧಿಕಾರಿ ಇದ್ದಾರೆ ಸರ್, ಅವ್ರಿಗೆ ಇಮಿಡಿಯೇಟ್ ರಿಪೋರ್ಟ್ ಮಾಡಿದ ಪರಿಹಾರಗೋಸ್ಕರ ಮಾತಾಡ್ರಿ ಸರ್. ಇಲ್ಲಿ ತಾಲೂಕಾ ಸಮಾಜ ಕಲ್ಯಾಣ ಅಧಿಕಾರಿ ಇದ್ದಾರೆ ಸರ್. ನಮಸ್ತೆ ಸರ್. ನಮಸ್ತೆ. ನೋಡಿ, ಬೇಗ ಒಂದು ರಿಪೋರ್ಟ್ ರೆಡಿ ಮಾಡಿ ಪರಿಹಾರಕ್ಕೆ ಬರೀರಿ, ನಾವು ಮಂಜೂರಾತಿ ಮಾಡಿಸ್ತೀವಿ. ಅಲ್ಲಿ ನೋಡ್ಕೊತಾರೆ, ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ರಿ, ಆಯ್ತು ಸರ್. ಆದರೆ ಬಡವರ ಮೇಲೆ ಯಾಕೆ ಇಷ್ಟೊಂದು ಕ್ರೂರಿ, ಯಾಕೆ ಇಷ್ಟೊಂದು ರುದ್ರ ನರ್ತನ ಮಾಡ್ತಾರೆ? ಯಾಕೆ ಬಡವರ ಮಕ್ಕಳು ಕಂಡ್ರೆ ಅವರನ್ನ ಅಷ್ಟೊಂದು ಇಷ್ಟ ಆಗ್ತಾರೆ? ತಾನು ಬಳಸ್ಕೊಳ್ಳೋದಲ್ಲದೆ ಕೂಡ ಈ ರೀತಿಯಾಗಿ ಕೊಲೆ ಮಾಡಿ ಬಿಸಾಕೋದು ಯಾವ ಮಟ್ಟಕ್ಕೆ ಸರಿ ಅನ್ನೋದನ್ನ ಆ ಅಜ್ಜಿ ಗಳಗಳನೆ ಅಳುತ್ತಾ ಹೇಳ್ತಾ ಇದ್ದಾಳೆ. ನನ್ನ ಮಗಳಿಗೆ ನ್ಯಾಯ ಕೊಡಿ, ನನ್ನ ಮಗಳಿಗೆ ಅವನು ಕೊಲೆ ಮಾಡಿದ್ದಾನೆ ಎನ್ನುವಂತ ಮಾತು ಎಲ್ಲಿ ಕೇಳಿದ್ರು ಕೂಡ ಅಲ್ಲಿ ಅದೊಂದೇ ಒಂದು ಮಾತು ಆ ಅಜ್ಜಿ ಬಾಯಲ್ಲಿ. ನನ್ನ ಮಗನಿಗೆ ಇವನೇ ಕೊಂದಿದ್ದಾನೆ, ಇವನೇ ಕೊಲ್ಲಿದ್ದಾನೆ, ಇವನಿಗೂ ಕೂಡ ಚಿತ್ರಹಿಂಸೆ ಮಾಡಿ 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 ಅವನಿಗೂ ಒಂದಿಷ್ಟು ಕೊಲ್ಬಿಡ್ರಿ, ನಮ್ಮ ಕಳ್ಳು ಚೆಲ್ತಾ ಇದೆ ಅಂತಕ್ಕಂಥ ಮಾತನ್ನ ಆ ತಾಯಿ, ಆ ಅಜ್ಜಿ ಹೇಳ್ತಕ್ಕಂಥ ಮಾತಲ್ಲಿ ಬಹಳಷ್ಟು ರೀತಿಗಳಿಂದ ನೋವೊಡಗಿದೆ. ಆ ಎಲ್ಲ ನೋವನ್ನು ಅರ್ಥ ಮಾಡಿಕೊಂಡು ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಅನಿಲ್ ಬೆಲ್ದಾರ್ ಮತ್ತು ಬಾಬು ಪಾಸ್ವಾನ್ ಅವರು ಸೇರಿಕೊಂಡು ಒಂದಿಷ್ಟು ಫೋನ್ ಹಾಯಿಸಿ ಸಾಂತ್ವನ ಹೇಳಲಿಕ್ಕೆ ಹೇಳಿದಾಗ ವೈಯಕ್ತಿಕವಾಗಿ 2 ಲಕ್ಷ ರೂಪಾಯಿ ನೀಡುವುದಾಗಿ ಭರವಸೆ ಸಹ ನೀಡಿದ್ದಾರೆ. ಮತ್ತು ಕಾನೂನು ರೀತಿಯಲ್ಲಿ ಯಾವ್ಯಾವ ಶಿಕ್ಷೆಗಳಾಗಬೇಕೋ ಅದನ್ನು ಕೂಡ ನಾವು ಮಾಡ್ತೀವಿ, ಎಲ್ಲರಿಗೂ ಒಂದೇ ನ್ಯಾಯ ಇದೆ ಎನ್ನುವಂಥ ಮಾತು ಕೂಡ ಅಲ್ಲಿ ಕೇಳಿ ಬಂದಿತ್ತು. ಬಂಧುಗಳೇ, ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇನ್ನು ನಾವು ಯಾವ ದೇಶದಲ್ಲಿದ್ದೀವಿ, ಯಾವ ವಿಚಾರದಲ್ಲಿದ್ದೀವಿ ಅಂತಕ್ಕಂಥದನ್ನ ನಮಗೆ ಕಾಣಿಸ್ತಾ ಇಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಒಂದ್ ಕಡೆ ಆ ರೀತಿ ಹೇಳ್ತಾ ಇದ್ದಾರೆ, ಆ ಕ್ಷೇತ್ರದ ಪುಣ್ಯವಂತ ಪ್ರಭು ಚವ್ಹಾಣ್ ಇವತ್ತಿಗೂ ಕೂಡ ಆ ಮನೆ ಬಗ್ಗೆ ಆಗಿರಲಿ, ಆ ಜನರ ಬಗ್ಗೆ ಆಗಿರಲಿ ಕಿಂಚಿತ್ತು ಕೂಡ ಯೋಚನೆ ಮಾಡಲಿಲ್ಲ, ಅವ್ರ ಬಗ್ಗೆ ಯಾವತ್ತೂ ಕೂಡ ತಿಳಿದುಕೊಂಡಿಲ್ಲ. ನನ್ನ ಕ್ಷೇತ್ರದಲ್ಲಿ ಈ ರೀತಿ ಆಗಿದೆ, ಒಬ್ಬ ಹುಡುಗಿ ಮೇಲೆ ಅತ್ಯಾಚಾರ ಆಗಿದೆಯೋ ಅಥವಾ ಬಲಾತ್ಕಾರ ಆಗಿದೆಯೋ, ರೇಪ್ ಆಗಿದೆಯೋ, ಕೊಲೆ ಆಗಿದೆಯೋ ಕೂಡ ಸಹಿಸಿಕೊಳ್ಳಕ್ಕೂ ಆಗ್ತಾ ಇಲ್ಲ, ಹೇಳ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಅಂತ ರೀತಿಯಲ್ಲಿ ಎಲ್ಲ ಒಂದ್ ಕಡೆ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಕ್ಷೇತ್ರದ ಪುಣ್ಯವಂತ ಶಾಸಕ ಪ್ರಭು ಚವ್ಹಾಣ್ ಅವರಿಗೂ ಕೂಡ ಅನೇಕ ಜನ ಮುಖಂಡರು ಧಿಕ್ಕಾರಗಳನ್ನು ಕೂಗ್ತಾ ಇದ್ದಾರೆ. ಬಂಧುಗಳಿಗೆ ಯಾಕೆ ವಿಷಯನ ಇಲ್ಲಿ ಹೇಳ್ತಾ ಇದೆ ಅಂದ್ರೆ, ಒಂದು, ಆ ಹುಡುಗಿಗೆ ನ್ಯಾಯ ಸಿಗಬೇಕು, ಆ ಮನೆಗೆ ಒಂದಿಷ್ಟು ನ್ಯಾಯ ಕೊಡಿಸಬೇಕು, ಅವರ ಅಣ್ಣನಿಗೆ ಒಂದಿಷ್ಟು ಸರ್ಕಾರಿ ಜವಾಬ್ದಾರಿಯನ್ನ ಕೊಡಿಸಬೇಕೆಂಬ ನಿಟ್ಟಿನಲ್ಲಿ ಬೀದರ್ ಜಿಲ್ಲೆಯ ದಲಿತ ಮುಖಂಡರು ಹೋಗಿ ಇವತ್ತು ಒಂದಿಷ್ಟು ತಮ್ಮದೇ ಆದಂಥ ರೀತಿಯಲ್ಲಿ ಸಾಂತ್ವನ ಹೇಳೋದ್ರ ಜೊತೆಗೆ ಆ ಒಂದು ಕುಟುಂಬಕ್ಕೆ ಆಸರೆಯಾಗಿ ನಿಂತಿದ್ದಾರೆ ಎನ್ನುವಂಥ ಮಾತು ಕೂಡ ಇಲ್ಲಿ ಹೇಳಬಹುದಾಗಿದೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅವರ ಅಣ್ಣನಿಗೆ ಒಂದಿಷ್ಟು ಡಿ ಗ್ರೂಪ್ ಇಲ್ಲಿ ಒಂದು ನೌಕರಿ ಕೊಡಿಸಬೇಕು,
ಆ ಮನೆಯನ್ನು ನಿರ್ಮಾಣ ಮಾಡಿಕೊಡ್ಬೇಕು. ಸರ್ಕಾರದಿಂದ ಯಾವ ರೀತಿ ಸಹಾಯ ರೂಪದಲ್ಲಿ ಬರುತ್ತೋ ಅದನ್ನೆಲ್ಲ ಕೊಡಿಸಬೇಕು ಎನ್ನುವಂಥ ಡಿಮ್ಯಾಂಡು ದಲಿತ ಸಂಘಟನೆ ಮುಖಂಡರುಗಳು, ಜಿಲ್ಲಾ ಉಸ್ತುವಾರಿ ಮುಖಂಡರ ತಿಳಿಸಿದ್ದಾರೆ. ನಾವೆಲ್ಲದಕ್ಕೆ ಬದ್ಧವಾಗಿದ್ದೀವಿ ಅನ್ನುವಂತಕ್ಕಂಥ ಭರವಸೆ ಕೂಡ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಫೋನ್ ಮುಖಾಂತರ ಸಂದೇಶ ನೀಡಿ ಭರವಸೆ ನೀಡಿದ್ದಾರೆ. ಬಂಧುಗಳೇ, ಇವತ್ತಿನ ಈ ಒಂದು ಭೇಟಿಯಲ್ಲಿ ದಲಿತ ಮುಖಂಡರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಬೆಲ್ದಾರ್ ಆಗಿರ್ಬೋದು, ಬಾಬುರಾವ್ ಪಾಸ್ವಾನ್ ಆಗಿರ್ಬೋದು ಮತ್ತು ರಮೇಶ್ ಡಾಕುಳ್ಗಿ ಅವರು ಈ ಉದ್ದೇಶಿಸಿ ಏನೆಲ್ಲ ಮಾತಾಡಿದ್ದಾರೆ ಅನ್ನೋದನ್ನು ನಿಮಗೆ ನಾವು ತೋರಿಸ್ತೀವಿ ನಮ್ಮ ನಾರಂಜ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯಲ್ಲಿ. ಬಂಧುಗಳೇ, ಯಾರೆಲ್ಲ ಈ ಸುದ್ದಿ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ದರೆ ಬರೆದು ತಿಳಿಸಿ. ಅಲ್ಲಿವರೆಗೂ ನಮಸ್ತೆ. ಕರ್ತವ್ಯ ನಾವು ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀವಿ. ಈ ಹುಡುಗ ಮಹೇಶ್ ಅಂಬೋನಿಗೆ ಈಗಾಗಲೇ ಹುಡುಗಿ 16 ವರ್ಷದ ಹುಡುಗಿಗೆ ಏನಾಗಿದೆ, ಅನಾಹುತ ಆಗಿದೆ, ಬಹಳ ಘನಘೋರ ಅನಾಹುತ ಬೀದರ್ ಜಿಲ್ಲೆಯಲ್ಲಿ ಆಗಿದೆ. ಅದಕ್ಕೆ ನಾವು ಈ ಕುಟುಂಬ ಜೊತೆಲಿ ಇಡೀ ದಲಿತ ಸಂಘಟನೆಗಳ ಮುಖಂಡರುಗಳು ಅವ್ರ ಜೊತೆಲಿದ್ದೇವೆ, ಸಂಘಟನೆ ಅವ್ರ ಜೊತೆಲಿದೆ. ಇಂಥ ಒಂದು ಕಷ್ಟದ ಕಾಲದಲ್ಲಿ ಈಗ ತಾನೇ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂತ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ನೇರವಾಗಿ ಅವರು ಮಾತನಾಡಿ ತಕ್ಷಣಕ್ಕೆ ಅವರ ಕಡೆಯಿಂದ 2 ಲಕ್ಷ ರೂಪಾಯಿಯನ್ನ ಪರಿಹಾರವನ್ನು ಈಗ ಘೋಷಣೆ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ನಾವು ಎಲ್ಲ ಸಂಘಟನೆಯವರು ಸೇರಿಕೊಂಡು ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ನಾವು ವಿನಂತಿ ಮಾಡ್ತೇವೆ, ಸಮಾಜ ಕಲ್ಯಾಣ ಇಲಾಖೆಯವರು ತಕ್ಷಣಕ್ಕೆ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಇರ್ತಕ್ಕಂತಹ ಕಾನೂನಿನ ಸೌಲಭ್ಯಗಳು ತಕ್ಷಣ ಈ ಕುಟುಂಬದವರಿಗೆ ಸಿಗ್ತಕ್ಕಂಥ ಆಗಬೇಕು. ಮತ್ತು ನಾವು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಜಿಲ್ಲೆಯ ಜನರಿಗೆ ಮನವಿ ಮಾಡ್ತೀವಿ, ಈ ಕುಟುಂಬ ಜೊತೆಯಲ್ಲಿ ಇಂಥ ಒಂದು ಕಷ್ಟದ ಕಾಲದ ಅವ್ರ ಜೊತೆಯಲ್ಲಿ ಇರಬೇಕು. ವಿಶೇಷವಾಗಿ ನಾನು ಭಾಳ ಗಂಭೀರ ಒಂದು ಆರೋಪ ಮಾಡ್ತಾ ಇದ್ದೀನಿ ನಾನು ಸನ್ಮಾನ್ಯ ಶ್ರೀ ಪ್ರಭು ಚವ್ಹಾಣ್ರ ಮೇಲೆ. ಯಾಕೆಂದರೆ ಅವ್ರದೇ ಪಕ್ಷದ ಶಾಸಕರು ಹುಮನಾಬಾದಿನಲ್ಲಿ ಮೊನ್ನೆ ಒಂದು ನಾಯಿ ಕಡದಿನ ಕಡೆ ನಾಯಿ ಕಚ್ಚಿನ ಕಡೆದು ಅವ್ರ ಮನೆಗೆ ಹೋಗಿ ಒಂದು ಮಾನವತೆ ದೃಷ್ಟಿ ಮೇಲೆ ಅಲ್ಲಿನ ಶಾಸಕರು ಸಿದ್ದು ಪಾಟೀಲ್ ಅವರು ಹೋಗಿ ಆ ಮನೆಗೆ ಸ್ವಂತನೇ ಹೇಳ್ತಾರೆ. ಆದರೆ ಇಲ್ಲಿ ಬೀದರ್ ಔರಾದ್ ತಾಲೂಕಿನಲ್ಲಿ ಒಂದು 16 ವರ್ಷದ ಬಾಲಕಿ ಒಂದು ಅನಾಹುತದಲ್ಲಿ ಒಂದು ದುರ್ಮರಣ ಹೊಂದಿದ್ದಾಳೆ. ಕನಿಷ್ಠ ಪಕ್ಷ ಅವರು ಏನು ಅವರಿಗೆ ಮಾನಸಿಕವಾಗಿ ಧೈರ್ಯವನ್ನು ತುಂಬಬೇಕಾಗಿತ್ತು ಇಲ್ಲಿ ಬಂದು ಕುಟುಂಬದವರಿಗೆ. ಹಾಗಾಗಿ ಈ ಇಲ್ಲಿನ MLA ಅವರು ಈ ನಿಷ್ಕಾಳಜಿತನವನ್ನು ನಾವು ರಾಷ್ಟ್ರೀಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಿಗೆ ಮತ್ತು ರಾಜ್ಯ ಭಾರತೀಯ ಜನತಾ ಪಾರ್ಟಿ ಅವರಿಗೆ ನಾವು ಅವರ ವಿರುದ್ಧ ಈ ಒಂದು ಅಮಾನವೀಯ ನಡೆ ಕುರಿತು ನಾವು ಖಂಡಿಸಬೇಕಾಗ್ತದೆ. ಯಾವುದೇ ಪಕ್ಷ ಇರಲಿ, ಯಾವುದೇ ಜಾತಿ ಇರಲಿ, ಅಲ್ಲಿ ಔರಾದ್ ತಾಲೂಕದಾಗ ನಡೆದಂಥ ಘಟನೆಗೆ ಅವರು ತಕ್ಷಣ ಸ್ಪಂದಿಸಿ ಈ ಕುಟುಂಬದವರಿಗೆ ಬಂದು ನೆರವು ಆಗಬೇಕಾಗಿತ್ತು, ಆ ಕುಟುಂಬದ ದುಃಖದಲ್ಲಿ ಭಾಗಿಯಾಗಬೇಕಾಗಿತ್ತು. ಇದು ಬಹಳ ಅಮಾನವೀಯ ನಡೆ ನಡೀತಕ್ಕಂತಹ ಇಲ್ಲಿನ ಶಾಸಕರು ಅವರು ನಮ್ಮ ಪರಿಶಿಷ್ಟ ಜಾತಿಯವರೇ. ಇಲ್ಲಿ ಪರಿಶಿಷ್ಟ ಜಾತಿಯಲ್ಲೇ ಸೌಲಭ್ಯ ಪಡೆದು ಇವತ್ತು ಚುನಾವಣೆಯಲ್ಲಿ ನಿಂತು ಗೆದ್ದಿದ್ದಾರೆ. ಅದನ್ನು ಗೆದ್ದ ಮೇಲೆ ಎಲ್ಲ ಜನರ ಸುಖ ಕಷ್ಟದಲ್ಲಿ ಭಾಗಿಯಾಗ್ತಕ್ಕಂಥ ಕೆಲಸ ಅವ್ರು ಮಾಡಬೇಕಾಗಿತ್ತು, ಅದು ಯಾಕೋ ಮಾಡಿಲ್ಲ. ಅದಕ್ಕಾಗಿ ಬರ್ತಕ್ಕಂಥ ದಿನದಲ್ಲೂ ಸಹ ಶಾಸಕರು ಬಂದು ಅವರ ಕುಟುಂಬದ ಅವರು ಶಾಸಕರ ನಿಧಿಯಲ್ಲಿ ಪರಿಹಾರ ಕೊಡಬೇಕು. ತಕ್ಷಣಕ್ಕೆ ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರ ಗ್ರಾಮಸ್ಥರ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀವಿ. ಇಲ್ಲಿ ಯಾವುದೇ ರಾಜಕೀಯ ಪಕ್ಷದಾದರೂ ನಾವು ಯಾರೂ ಇಲ್ಲ. ಇಲ್ಲಿ ಸಾಮಾಜಿಕ ಮತ್ತು ಮಾನವರ ಹಿತಗೋಷ್ಠಿಗೆ ನಾವು ಇಲ್ಲಿ ಯಾರು ಸೇರಿದ್ದೀವಿ. ಅದಕ್ಕೆ ನಾನು ಈ ಬೆಳಕುಣಿ ಗ್ರಾಮದ ಎಲ್ಲ ಸಹೋದರರಲ್ಲಿ, ಎಲ್ಲ ಜನಾಂಗದವರಲ್ಲಿ ನಾವು ಮನವಿ ಮಾಡ್ತೀವಿ. ಇಂಥ ಒಂದು ಕಷ್ಟದ ಕಾಲದಲ್ಲಿ, ಇಂಥ ಒಂದು ದುಃಖದ ಸಂದರ್ಭದಲ್ಲಿ ಈ ಕುಟುಂಬ ಜೊತೆಯಲ್ಲಿ ಬೆಳಕುಣಿ ಗ್ರಾಮದ ಅಲ್ಲದೇ ಔರಾದ್ ತಾಲೂಕಿನ ಪ್ರತಿಯೊಬ್ಬ ಸಮುದಾಯದವರು ಈ ಕುಟುಂಬ ಜೊತೆಯಲ್ಲಿ ನಿಲ್ಬೇಕಂತ ನಾನು ಮನವಿ ಮಾಡ್ಕೊಳ್ತೇನೆ. ಧನ್ಯವಾದ. ಟೋಟಲ್ ಮಾರ್ಕ್ಸ್ 73 70% ಮಾರ್ಕ್ಸ್ ಕೂಡ ಇಂಥ ಒಂದು ಬಡತನ ಕುಟುಂಬದಲ್ಲಿ, ಇಂಥ ಕುಗ್ರಾಮದಲ್ಲಿ ಅಷ್ಟು ನಂಬರ್ ತೆಗೆದು ಓದಿ ಆಮೇಲೆ ನೆಸಲು ಕೂಡ ಸೆಲೆಕ್ಷನ್ ಆಗಿದೆ ಹುಡುಗಿ. ಒಳ್ಳೆ ಕಬಡ್ಡಿ ಪ್ಲೇಯರ್ ಹುಡುಗಿ. ಅದಕ್ಕೆ ಅಂಥ ಹುಡುಗಿ ಗೊತ್ತು ನಮ್ಮ ಜಿಲ್ಲೆದಾಗ ಒಂದು ರಾಷ್ಟ್ರ ಮಟ್ಟದ ಹೋಗ್ತಕ್ಕಂಥ ಹುಡುಗಿ ಗೊತ್ತು ಅಂತ ಅನಾಹುತ ಆಗಿದೆ. ಅವ್ನು ತಪ್ಪಿಸ್ತಿರೋದಲ್ಲ. ಅವ್ರಿಗೆ ಕಾನೂನು ಪ್ರಕಾರ ಸರ್ಕಾರ ಏನು ಮಾಡಬೇಕು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಏನು ಮಾಡಬೇಕು, ಅದೆಲ್ಲ ಕಾನೂನು ಪ್ರಕಾರ ಆಗಿ ಅದೆಲ್ಲ ಮಾಡಿದಾರ. ಮುಂದೆ ಬರೋ ದಿನದಲ್ಲಿ ಇವ್ರಿಗೆ ಏನು ಸವಲತ್ತು ಸಿಗಬೇಕಾಗ್ಯದ ಆ ಸವಲತ್ತಿನಿಂದ ಇವತ್ತು ಪ್ರಭು ಚವ್ಹಾಣ್ ಕೂಡ ಇವತ್ತು ಬಂದು ಭೇಟಿ ಆಗ್ಬೇಕು. ಒಂದು ಮನುಷ್ಯತ್ವ ದೃಷ್ಟಿಯಿಂದ ಅವ್ರ ಜಾತಿ ಉಪಜಾತಿ ಯಾವುದೇ ಇರಲಿ ಆದರೂ ಕೂಡ ಈ ಭಾಗದ ಶಾಸಕರು ನೀವು ನಿಮ್ಮ ಆದ್ಯ ಕರ್ತವ್ಯದ ಜವಾಬ್ದಾರಿ ಅದ ಬಂದು ಇಲ್ಲಿ ಬಂದು ಈ ಕುಟುಂಬದ ಜೊತೆ ಸ್ವಾಂತನ ಹೇಳಬೇಕು. ಈಗಾಗಲೇ ಸಿದ್ದು ಪಾಟೀಲ್ ಉದಾಹರಣೆ ನಮ್ಮ ಅನಿಲ್ ಬೇಲ್ದಾರ್ ಅವ್ರು ಹೇಳಿದ್ರು. ಅದು ನಿಮ್ಮಲ್ಲಿ ಮನುಷ್ಯತ್ವ ಇಲ್ಲ. ಆ ಮನುಷ್ಯತ್ವದಿಂದ ಬಂದು ಅಟ್ಲೀಸ್ಟ್ 4 ಸಾರಿ MLA ಆಗಿದ್ರಿ, ಮಂತ್ರಿ ಆಗಿದ್ರಿ. ಆ ಒಂದು ಮನುಷ್ಯತ್ವ ದೃಷ್ಟಿಯಿಂದ ಬಂದು ಈ ಕುಟುಂಬಕ್ಕೆ ನೀವು ಸಾಂತ್ವನ ಹೇಳಬೇಕಾಗಿತ್ತು. ಹಾಗೆ ಈಗಲೇ ಇನ್ಚಾರ್ಜ್ ಮಂತ್ರಿ ಕೂಡ ಬೆಂಗಳೂರಿನಿಂದ ಬಂದು ನಾನು ಇಲ್ಲಿ ಬರ್ತೀನಿ, ಬಂದು ಭೇಟಿ ಆಗ್ತೀನಿ ಅಂತ ಹೇಳಿದೆ. ಅದೇ ರೀತಿ ಆ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಅವ್ರ ಪರವಾಗಿ ಕೂಡ ಅವ್ರ ಪರಿಹಾರ ಕೂಡ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಅವ್ರ ಕುಟುಂಬಕ್ಕೆ ಬಂದು ಕೊಡ್ತಾರೆ ಅವರು. ಅದಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಅದೇ ಕರ್ತವ್ಯದ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ಕೂಡ ಬರ್ತಾ ಇದ್ದಾರೆ. ಬಂದು ಅವರು ಕೂಡ
ಇವ್ರಿಗೆ ಏನು ಕಾನೂನು ರೀತಿ ಸವಲತ್ತು ಸಿಗಬೇಕು ಅದು ಕೊಡಬೇಕು. ಅದಕ್ಕೆ ಅವ್ರ ಕುಟುಂಬದವರಿಗೆ ಎಲ್ಲೇ ಒಬ್ರು ಔಟ್ಸೋರ್ಸ್ ಆಗಿ ಒಂದು ನೌಕರಿ ಕೊಡ್ಬೇಕಂತ ಈ ಮೂಲಕ ದಲಿತ ಸಂಘಟನೆ ನಾವು ಎಲ್ಲರೂ ಮನವಿ ಮಾಡ್ತಿದ್ದೆವು. ಈ ಜಿಲ್ಲಾಧಿಕಾರಿಗಳು ಕೂಡ ಬಂದು ಒಂದ್ಸರಿ ವಿಸಿಟ್ ಮಾಡಿ ಇವರು ಕುಟುಂಬದ ಪರಿಸ್ಥಿತಿ ನೋಡ್ಬೇಕು, ಇವ್ರು ಹೆಂಗೆ ಬದುಕ್ತಾ ಇದ್ದಾರೆ, ಇವ್ರ ಆರ್ಥಿಕ ಸಮಸ್ಯೆ ಏನಿದೆ ಅಂತಕ್ಕಂಥದ್ದು ಒಂದು ಮಾಡಬೇಕು. ತಾಲೂಕಾ ಸಮಾಜ ಕಲ್ಯಾಣ ಅಧಿಕಾರಿ ಆಲ್ರೆಡಿ ಬಂದಿದ್ದಾರೆ. ಅದಕ್ಕೆ ದಯಮಾಡಿ ನಾವು ನಿಮ್ಮ ಜೊತೆ ನಾವು ಎಲ್ಲರೂ ಇದ್ದೇವೆ. ದಲಿತ ಸಂಘಟನೆದ ಈ ಕುಟುಂಬದಾಗ ಹುದ್ದೆ ಕೊಡ್ಬೇಕು. ಯಾಕಂದ್ರೆ ಆ ಹುಡುಗಿ ಮುಂದೆ ಬಂದು ಆಫೀಸರ್ ಆಯ್ತು, ಒಳ್ಳೆ ಅಧಿಕಾರಿ ಆಯ್ತು, ಅದಕ್ಕೊಂದು ಟ್ಯಾಲೆಂಟ್ ಇತ್ತು. ಅದಕ್ಕೆ ದಯಮಾಡಿ ಈ ಊರದ ಎಲ್ಲ ಇದ್ದೀರಿ, ನೀವು ಒಂದು ಮನುಷ್ಯತ್ವ ದೃಷ್ಟಿಯಿಂದ ಇವ್ರ ಜೊತೆ ನೀವು ಎಲ್ಲರೂ ನಿಲ್ಲಬೇಕು. ನಾವು ಕೂಡ ದಲಿತ ಸಂಘಟನೆ ವತಿಯಿಂದ ಅವ್ರ ಜೊತೆ ಇದ್ದೇವೆ. ನಿಮ್ಗೆ ಯಾರಾದರೂ ಬಂದು ಕೇಸ್ ವಾಪಸ್ ತಗೋರಿ ಅಂತ ಹೇಳಿದ್ರೆ ನೀವು ಕೇಸ್ ವಾಪಸ್ ತಗೊಳಕ್ ಹೋಗ್ಬಾರ್ದು. ನಿಮ್ಗೆ ಯಾವ್ದಾದ್ರು ಧಮಕಿ ಕೊಡ್ರಿ, ನಿಮ್ಗೆ ಯಾರಾದ್ರೂ ಧಮಕಿ ಕೊಟ್ರ ಬೆದರಿಕೆ ಹಾಕಿದ್ರ ನೀವು ನಮ್ಗೆ ಕಾಲ್ ಮಾಡ್ರಿ, ನಾವು ನಿಮ್ ಜೊತೆ ಇರ್ತೀವಿ. ನೀವು ಯಾವ್ದು ಏನು ಫಸ್ಟ್ ಏನ್ ಹೇಳಿಕೆ ಕೊಟ್ರಿ ಅದ್ರ ಮೇಲೆ ಬದ್ದಿರ್ಬೇಕು. ನೀವು ಅವ್ನಿಗೆ ಯಾರು ಸಜಾ ಆಗ್ಬೇಕು ಕಾನೂನು ಪ್ರಕಾರ ಆಗಿ ನಾವೆಲ್ಲರೂ ಕುಂತು ಹೋರಾಟ ಮಾಡಿ ಅವ್ನಿಗೆ ಸಜಾ ಕೊಡ್ತಕ್ಕಂಥ ಕೆಲಸ ನಾವೆಲ್ಲ ಸಂಘಟನೆ ಮುಖಾಂತರ ಮಾಡ್ತೀವಿ. ನಾವು ನಿಮ್ ಜೊತೆ ಇದ್ದೀವಿ. ನಮ್ಮ ತಾಲೂಕಾ ಸಂಚಾಲಕ ಸುಭಾಷ್ ಅಂತ ಇದ್ದಾರೆ, ಅವ್ರು ಬಂದಿದ್ರು ನಿಮ್ ಜೊತೆ ಲಾಸ್ಟ್ ಟೈಮ್ ಏನಾರ ನಮ್ಗೆ ಸಿಗ್ಲಿಲ್ಲ ಅಂದ್ರೆ ಅವ್ರಿಗೆ ಕೂಡ ಫೋನ್ ಹಚ್ಚಿರಿ, ಅವ್ರ ಜೊತೆ ನಾವೆಲ್ಲ ಬರ್ತೀವಿ. ಅದಕ್ಕೆ ನೀವು ಯಾರು ಹೆದರಬೇಕಾಗಿಲ್ಲ, ಯಾರು ಗುಂಡಾಗರ್ದಿಗೆ ಹೆದರ್ಬೇಕಾಗಿಲ್ಲ, ಯಾವ ಅಧಿಕಾರಿಗೆ ಹೆದರ್ಬೇಕಾಗಿಲ್ಲ. ನಿಮಗೆ ಏನ್ ನ್ಯಾಯ ಸಿಗ್ಬೇಕು ನಾವೆಲ್ಲರೂ ನಿಮ್ಮ ಪರವಾಗಿ ರಾತ್ರಿ ಆಗಲಿ ಅಂತ ಹೋರಾಟ ಮಾಡಿ ನಿಮ್ಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಜೈ ಭೀಮ್. ಒಂದು ನಿಮಿಷ. ಪುಣೆ ಗ್ರಾಮದ ಈ ಸಂತ್ರಸ್ತರ ಕುಟುಂಬಕ್ಕೆ ಬೀದರ್ ಜಿಲ್ಲೆ ಎಲ್ಲ ನಾವು ದಲಿತ ಸಂಘಟನೆಗಳ ಮುಖಂಡರುಗಳು ಬಂದು ಆಗಿರ್ತಕ್ಕಂಥ ನೈಜ ಘಟನೆಯನ್ನು ತಿಳ್ಕೊಂಡು ಈಗಾಗಲೇ ನಮ್ಮ ಹುಡುಗಿ ಮೇಲೆ ಅನ್ಯಾಯ ದೌರ್ಜನ್ಯ ಕೊಲೆ ಆಗಿದೆ. ಅದರ ಬಗ್ಗೆ ಈಗಾಗಲೇ ತಿರುನಾಟು ರೇಪ್ ಕೇಸ್, ಹೋಕ್ಸೋ ಕೇಸ್ ಅಡಿಯಲ್ಲಿ ಎಲ್ಲನೂ ಕೂಡ ಕೇಸ್ ದಾಖಲಾಗಿದೆ ಅಂತಕ್ಕಂಥ ಮಾಹಿತಿಯನ್ನು SP ಅವರು ಕೊಟ್ಟಿದ್ದಾರೆ. ಅದು ಕಾನೂನು ಪ್ರಕಾರ ಆಗುತ್ತೆ. ಈಗ ಆಲ್ರೆಡಿ ಅವನಿಗೆ ಅರೆಸ್ಟ್ ಮಾಡಿದ್ದಾರೆ. ಈಗಿನ ಉಳಿದಂಥದ್ದು ಇವ್ರ ಪರಿಸ್ಥಿತಿ ನೋಡ್ರಿ, ಇದು ಕುಟುಂಬದ ಪರಿಸ್ಥಿತಿ, ಮನೆ ಪರಿಸ್ಥಿತಿ ಹೆಂಗಿದೆ. ಅದಕ್ಕೆ ಈಗ ಸರ್ಕಾರ ಕೂಡಲೇ ಇವ್ರಿಗೊಂದು ಹೊಸ ಮನೆ ಮಂಜೂರು ಮಾಡಿಕೊಡ್ಬೇಕು. ಆ ಕುಟುಂಬದ ಒಬ್ಬರಿಗೆ ಸರ್ಕಾರಿ ನೌಕರಿ ಕೊಡ್ಬೇಕಂತೇಳಿ ನಮ್ಮದು ಜಿಲ್ಲಾಧಿಕಾರಿಗೆ ಈಗಾಗಲೇ ಮನೆ ಮಿನಿಸ್ಟ್ರಿಗೆಲ್ಲ ನಾವು ಮನವಿ ಮಾಡಿದೆವು. ನಮ್ಮ ಮನವಿಗೆ ಅವರು ಸ್ಪಂದಿಸಿ ಕೂಡಲೇ 2 ಲಕ್ಷ ಪರಿಹಾರ ಕೊಟ್ಟಿದ್ದಾರೆ. ಇಡೀ ದಲಿತ ಸಂಘಟನೆ ಪರವಾಗಿ ಅವ್ರಿಗೆ ಸರ್ಕಾರಕ್ಕೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಮತ್ತು ಈ ಒಂದು ಸಂದರ್ಭದಲ್ಲಿ ಕ್ವಿಕ್ ಆಗಿ ಪೊಲೀಸರೇನು ಇದ್ರ ಬಗ್ಗೆ ತನಿಖೆ ಮಾಡಿ ಈಗಾಗಲೇ 2-3 FIR ಮಾಡಿ ಹಾಕಿದ್ದಾರೆ. ಅವ್ರಿಗೂ ಕೂಡ ನಾವು ದಲಿತ ಸಂಘಟನೆ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಯಾಕಂತ ಹೇಳಿದ್ರೆ ಸುಮ್ಮನೆ ವಿನಾಕಾರಣ ಯಾರ ಮೇಲೆ ಆರೋಪ ಮಾಡೋದು, ಮತ್ತೊಂದು ಮಾಡೋದು ಹೀಗೆಲ್ಲ ಬೆಳೆ ಬಯಸ್ಕೊಳ್ಳೋಕೆ ಕೆಲವರು ನೋಡ್ತಾರೆ. ಇದು ಕ್ವಿಕ್ಕಾಗಿ ಏನು ಮಾಡಬೇಕು ಆಗಿದೆ, ಆಗದಿದ್ದ ನಾವೇ ಎಲ್ಲ ಹೋರಾಟ ಕೇಳ್ತಿದ್ದೀವಿ. ಅದ್ರ ಇವತ್ತು ಎಲ್ಲ ರೀತಿಯಿಂದ ಆಗಿದೆ. ಇವತ್ತು ಅವ್ರಿಗೆ ಎಲ್ಲ ರೀತಿಯಿಂದ ಸಹಾಯ ಮಾಡ್ತಕ್ಕಂಥ ಕೆಲಸ ನಾವು ದಲಿತ ಸಂಘಟನೆ ಮುಂದಿನ ದಿನದಲ್ಲಿ ಮಾಡ್ತೇವೆ. ಥ್ಯಾಂಕ್ ಯು. न्याय द्या दुसरं काही नाही. न्याय द्या मला. धन्यवाद सगळ्यांना. न्याय द्या, एवढं दुसरं काही नाही.